ಗೌಡ್ರೆ ನಮಸ್ಕಾರ ಬರ್ರ. ಓ ಭದ್ರಂಗಿ ಇನ್ಸ್ಪೆಕ್ಟ್ರು ಒತ್ತಾರೆ ನಮ್ಮ ಮಟ್ಟಿಗೆ ಬೀಡ ಬ್ಯಾಗ್ ತಕೊಂಬಂದ್ಬಿಟ್ಟಿದಾರಿ. ಗೌಡ್ರೆ ನಾ ಎಲ್ಲಾರು ಬೀಡ ಬ್ಯಾಗ್ ನಿಮ್ಮನೆ ತಕ ಬಂದ್ರೆ ನಂಗೆ ಸಿಕ್ಕುದು ಖಾಲಿ ಬ್ಯಾಗ್. ಮತ್ತೆ ಇದ್ರೊಳಗೆ ಏನಿದ್ದದು? ಓ ಗೊತ್ತಾಯ್ತು ಬಿಡಿ, ನಿಮ್ಮ ಹಳೆ ಪಟಪಟಿ ಚಡ್ಡಿ ಬನ್ನಿ ನಿದ್ದದ. ಗೌಡ್ರೆ ನನ್ನೇ ನಿಮ್ ತರ ಹಾಕಿ ಬಿಟ್ಟು ಚಡ್ಡಿ ಬನ್ನಿಯನ್ನ ಹಾಫ್ ರೇಟ್ ಚೀಪ್ ರೇಟಿಗೆ ಮಾರುವ ಅಂದೇಳಿ ಮಾಡಿರಿ ಮರ್ರೆ. ನಾನು ಒಂದ್ಸಲ ಯೂಸ್ ಮಾಡೋದನ್ನ ಇನ್ನೊಂದ್ಸಲ ಯೂಸ್ ಮಾಡುವುದೇ ಇಲ್ಲ. ನನಗೂ ಬಿಟ್ಟಾಗ ಸಿಕ್ಕಿದ್ರೆ ಗಂಟ್ಕೊಂಡ್ ಬದಲಾಯಿಸ್ತಾ ಇದ್ದಿ. ಇನ್ಸ್ಪೆಕ್ಟ್ರೆ ಇದ್ರೊಳಗೆ ಏನಿದ್ದದು? ಇದು ಒಂದು ಸುಳ್ಳಿನ ಯಂತ್ರ ಮರ್ರೆ. ಸುಳ್ಳು ನಿಂತ್ರುವ ನಾನು ಗದ್ಗಾಯಿಸೋ ನೀರ್ ನಿಂತ್ರ ಕೇಳಿದ್ದಿ. ಇದ್ಯಾವ್ದೋ ಇನ್ಸ್ಪೆಕ್ಟರ್ ಇದು ಸುಳ್ಳು ನಿಂತ್ರ? ಇದನ್ನ ಮನ್ಸಿಗೆ ಕನೆಕ್ಟ್ ಮಾಡ್ರೆ ಅವ್ರು ಸತ್ಯ ಹೇಳ್ತಾರ ಸುಳ್ಳು ಹೇಳ್ತಾರ ಅಂದೇಳಿ ಕರೆಕ್ಟಾಗಿ ಗೊತ್ತಾಗ್ತದೆ. ಸ್ಟೇಷನಿಗೆ ತಕೊಂಡೋಗಿ ಕಳ್ಳರನ್ನ ಚೆಕ್ ಮಾಡುವ ಅಂದೇಳಿ ಇದಿದೆ. ಎಂತ ಮಾಡುದು, ಗೌರ್ಮೆಂಟ್ ಅವ್ರು ಪೇಮೆಂಟ್ ಕೊಡ್ಲಿಲ್ಲ, ಅದಕ್ಕೆ ನಿಮ್ಮನೇಲಿ ಇಟ್ಟಪ್ಪ ಅಂದೇಳಿ ಬಂದೆ ಮಾಡ. ಬೇಡ ಇನ್ಸ್ಪೆಕ್ಟ್ರೆ, ಅದ್ರೊಳಗ ಸುಳ್ಳು ಯಂತ್ರ ಅದ ಅಂತ ಬ್ಯಾರ ಯಾನ ಇಟ್ಬಿಟ್ಟು ನನ್ನ ಸಿಕ್ಕಾಕಿಸ್ಬಿಟ್ರ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಅದ್ರೊಳಗೆ ಏನಿದ್ದದು ಅಂತ ಬಿಚ್ಚಿ ತೋರಿಸಿ. ಬನ್ನಿ ತೋರಿಸ್ತೆ. ಇನ್ಸ್ಪೆಕ್ಟ್ರೆ ಇದು ದಿಟ್ವಾಗ್ಲೂ ಸುಳ್ಳು ನಿಂತ್ರುವ? ನೀವು ಮಾರು ಪಟಪಟಿ ಚಡ್ಡಿ ಬನಿಯನ್ ಮೇಲೆ ಆಣೆ ಇದು ಕರೆಕ್ಟ್ ಹೇಳು. ಬೇಕಾದ್ರೆ ನಾನೇ ಟೆಸ್ಟ್ ಮಾಡಿ ತೋರಿಸ್ತೆ ಮರ್ರೆ. ಇದನ್ನ ಅಲ್ಲಿ ಕನೆಕ್ಟ್ ಮಾಡಿ. ಕೊಡ್ರೆ ಈಗ ನಂಗೊಂದು ಪ್ರಶ್ನೆ ಕೇಳಿ ಮರ್ರೆ. ನಾನೆಲ್ಲಾರು ಸತ್ಯ ಹೇಳ್ರೆ ಹಸಿರು ಲೈಟ್ ಆನ್ ಆಗ್ತದೆ, ಸುಳ್ಳು ಹೇಳ್ರೆ ಕೆಂಪು ಲೈಟ್ ಆನ್ ಆಗ್ತದೆ. ಇನ್ಸ್ಪೆಕ್ಟ್ರೆ ಈಗ ನೀವು ನಿಮ್ಮ ಡಿಪಾರ್ಟ್ಮೆಂಟ್ಲಿ ಭ್ರಷ್ಟತೆಯಲ್ಲಿರೋ ನಿಯತ್ತಿನ ಅಧಿಕಾರಿ ತಾನೆ? ಗೌಡ್ರೆ ಇದು ಒಂದು ಪ್ರಶ್ನೆ ಮರ್ರೆ. ನಾನು ಇಂಥ ಪ್ರಶ್ನೆಗೆಲ್ಲ ಉತ್ತರ ಕೊಡೋದೇ ಇಲ್ಲ. ನಂಗೆ ಕೆಲಸ ಇತ್ತು, ನಂಗೆ ಟೈಮ್ ಆಯ್ತು, ನಾನು ಬಟ್ಟೆ. ಜಾಗ್ರತೆ ಕಣ್ಕಣಿ ಮರ್ರೆ. ಇನ್ಸ್ಪೆಕ್ಟ್ರೆ ನಿಯತ್ತಿದ್ರೆ ತಾನೆ ಉತ್ತರ ಕೊಡಕ್ಕೆ. ಈಗ ನಾನೇ ಒಂದು ಪ್ರಶ್ನೆ ಕೇಳ್ತೀನಿ. ನಾನೇ ಒಂದು ಪ್ರಶ್ನೆ ಕೇಳ್ಕತ್ತೀನಿ. ಇವತ್ತು ಮಧುರ ಅವರು ನನ್ನವ್ರು ಆಗ್ತಾರೆ. ಎಷ್ಟು ಕೊಡ್ಬೇಕಪ್ಪ? 75 ರುಪೀಸ್. ಬನಶಂಕರಿಯಿಂದ ಇಲ್ಲಿಗೆ ಬರಕ್ಕೆ 75 ರುಪೀಸಾ? ನಾನು ಎಷ್ಟು ಸತಿ ಓಡಾಡಿದ್ದೀನಿ, ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಬರೀ 50 ರೂಪಾಯಿನೇ ಆಗೋದು. ನೀವು ಸುಳ್ಳು ಹೇಳ್ತಿದ್ದೀರಾ? ನಾನು ಸುಳ್ಳು ಹೇಳ್ತಿದ್ದೀನಾ? ನಿನಗೆ ತಲೆ ಕೆಟ್ಟಿದ್ಯಾ? ನನ್ಗೇನು ಅಷ್ಟು ಗೊತ್ತಿಲ್ವಾ? ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಬರೀ 50 ರೂಪಾಯಿನೇ ಆಗೋದು. ಡಾರ್ಲಿಂಗ್ ಇವನ ಹತ್ರ ಯಾಕೆ ಜಗಳ ಮಾಡ್ತಿದ್ಯಾ? ಏನಾದ್ರೂ ತರಲೆ ಮಾಡೋದನ್ನ ಹೇಳು, ಮಕ್ಕದ ಮೇಲೆ ಬಾಸುಂಡೆ ಬರ್ತಾರ ಬಾರಿಸ್ಬಿಡ್ತೀನಿ. ನೋಡಿ ಜಾನಿ, ಇವನ್ ಪ್ರಕಾರ ಬನಶಂಕರಿಯಿಂದ ಇಲ್ಲಿಗೆ ಬರಕ್ಕೆ 75 ರುಪೀಸ್ ಆಗುತ್ತೆ. ಆದ್ರೆ ನನ್ನ ಪ್ರಕಾರ ಬರೀ 50 ರೂಪಾಯಿನೇ ಆಗೋದು. ಹಾಗಂತ ಹೇಳಿದ್ರೆ ನೀವೇ ಸುಳ್ಳು ಹೇಳ್ತಿದ್ದೀರಾ ಅಂತ ನನ್ಗೆ ಹೇಳ್ತಾನೆ. ಎಷ್ಟೋ ಧೈರ್ಯ ನಿನ್ಗೆಲೆ? ನನ್ನ ಹೆಂಡತಿ ಎದುರು ನಾನೇ ಮಾತಾಡಲ್ಲ, ನೀನ್ ಮಾತಾಡ್ತೀಯ. ಅವಳು ಯಾವತ್ತೂ ಸುಳ್ಳು ಹೇಳಲ್ಲ. ನೀವು ಹೆಂಡತಿ ಗುಲಾಮ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ಎತ್ತೋ ಮಂಗಳಾರತಿಗೆ ನೀವೇ ಗಂಟೆ ಅಲ್ಲಾಡ್ಸೋದು. ನಿಮ್ಮಂತ ನಾಲಾಯಕ ಹತ್ರ ಸತ್ಯ ತಿಳ್ಕೊಬೇಕಾಗಿಲ್ಲ. ಮಧುರ ಅವ್ರ ಈ ಪಟ್ಟಿ ಬಿಸಿಲಲ್ಲಿ ಬೀದಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದಾರಿ? ಅಣ್ಣಪ್ಪನವ್ರಿಗಂತ ನಿಮ್ಮನ್ನ ಕೇರ್ ಮಾಡೋ ಯೋಗ್ಯತೆ ಇಲ್ಲ. ನಮ್ಮ ಮಟ್ಟಿಗೆ ಬನ್ನಿ, ಬೆಲ್ಲ ನೀರು ಕೊಡ್ತೀನಿ. ಗೌಡ್ರೆ ಬಸ್ ಇವನಿಗೆ ಬುದ್ಧಿ ಹೇಳಿ. ಇವ್ನು ನಾನೇ ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ಬೇಕಪ್ಪ, ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ನನ್ನ ಸಾರಿ ನಮ್ಮ ಮಧುರ ಅವರು ಯಾವತ್ತೂ ಸುಳ್ಳು ಹೇಳಲ್ಲ. ಇಷ್ಟೊತ್ತು ಗಂಟೆ ಆಡ್ಸಕ್ ಇವ್ರಿದ್ರು, ಗ್ಯಾಪಲ್ಲಿ ಜಾಗಟೆ ಬಾರ್ಸಕ್ ನೀವು ಬಂದ್ರ? ನಾನು ಹೇಳ್ತಾ ಇರೋದು ಸತ್ಯ. ಮಧುರ ಅವ್ರೆ, ಇವ ಸತ್ಯ ಹೇಳ್ತಾ ಇದ್ದಾನ ಸುಳ್ಳು ಹೇಳ್ತಾ ಇದ್ದಾನ ಅಂತ ನಾ ಕಂಡಿಡ್ತೀನಿ. ನಮ್ಮ ಮಟ್ಟಿ ಕರ್ಕೊಂಬನ್ನಿ. ಓ ಪಟಾಪಟಿ ಚಡ್ಡಿ ಬನ್ನಿನ ವ್ಯವಹಾರ ಬಿಟ್ಟು ಈ ಕೆಲಸ ಯಾವಾಗ ಶುರು ಹಚ್ಕೊಂಡ್ರಿ? ಮೊನ್ನೆ ನೀವು ಇಪ್ಪನೇಳ ಗಿಡ ಬೆಳ್ಸಕ್ ಹೋಗಿದ್ರಲ್ಲ, ಆಗ ಯಾನು ಮಾತು ಅಂತಾಡ್ರಿ ಅಣ್ಣ ಯಪ್ಪನವ್ರೆ. ನಮ್ಮ ಮಟ್ಟಿಲಿ ಸುಳ್ಳಿನ ಯಂತ್ರ ಅದ, ಅದನ್ನ ಭದ್ರಂಗಿ ಇನ್ಸ್ಪೆಕ್ಟರ್ ಇಟ್ಬಿಟ್ಟು ಹೋಗೋರೆ. ಅದಕ್ಕೆ ಕನೆಕ್ಷನ್ ಕೊಟ್ಬಿಟ್ರೆ ಇವ ಸತ್ಯ ಹೇಳ್ತಾ ಇದ್ದಾನ ಸುಳ್ಳು ಹೇಳ್ತಾ ಇದ್ದಾನ ಅಂತ ಗೊತ್ತಾಯ್ತದೆ. ನಮ್ಮ ಮಟ್ಟಿಗೆ ಕರ್ಕೊಂಬನ್ನಿ. ಈ ತರ ಕಿಸಿಯೋದು ಬಿಟ್ರೆ ಬ್ಯಾರೆ ಏನೋ ಗೊತ್ತಿಲ್ಲ ಅಲ್ವಾ ನಿನ್ಗ? ಈ ತರ ಕಿಸ್ತೆ ಕಿಸ್ಬಾಯ್ ದಾಸ ಆಗಿರೋದು ಬಯಲು ಮಾಡ್ತೀನಿ. ಇವರು ಎಂತ ದಾಟ್ರು ನೀವು
ಮಾತಾಡಕ್ ಬರ್ದೇ ಇರೋ ನನಗೆ ಮೌತ್ ಪೀಸ್ ಹಾಕಿ ಕೂರ್ಸಿದಾರೆ ಅಲ್ಲ. ಕರೆಕ್ಟು ಗೌಡ್ರೆ, ನನಗ್ ಮಾತೇ ಬರಲ್ಲ ಅಂದ್ಮೇಲೆ ಈ ಮಿಷನ್ ಸತ್ಯನೋ ಸುಳ್ಳು ಅಂತ ಹೇಗೆ ಹೇಳುತ್ತೆ? ಈಗ ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋ, ಈ ಮಾತ್ ಬರ್ದಿರೋ ಟೋಪಿ ಅವ್ರನ್ನ ಬಿಟ್ಟು ಮಧುರವ್ರನ್ನ ಕೂರ್ಸಿ ತಿಳ್ಕೊಳ್ಳೋ. ಕರೆಕ್ಟ್ ಆಗಿ ಹೇಳಿದ್ರಿ ಪುಟ್ಟಮಲ್ಲಿ ಅವ್ರೆ, ಇದರಿಂದ ನನ್ನ ಹೆಂಡತಿ ಸತ್ಯನೇ ಹೇಳ್ತಿದ್ದಾಳೆ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಅಣ್ಣಪ್ಪನವ್ರೆ ಹೊಸಿ ಅತ್ತಾಗ ಹೋಗಿ ಆ ಜಾಗ ನಂದು. ಅಯ್ಯ ಅಲ್ಲೋ ಕೂತ್ಕೊಳ್ಳಿ, ಮಧುರವ್ರು ಕನೆಕ್ಟ್ ಮಾಡ್ತೀನಿ. ಮಧುರವ್ರೆ ಈಗ ಹೇಳಿ, ನೀವು ಬನಶಂಕರಿಯಿಂದ ಮಾಡ್ರನ್ ಕಾಲನ್ ಬರೆಯಕ ಎಷ್ಟಾದ್ದು? 50 rupees. ಅದೇ 75 ರೂಪಾಯಿ ಅನ್ನಿ. ನಾನನ್ನಲ್ಲ ಗೌಡ್ರೆ. ಮಧುರವ್ರೆ ಅನ್ಬಿಡಿ. 75 rupees. ಈಗಲಾದ್ರೂ ಗೊತ್ತಾಯ್ತಾ ನಾನು ಹೇಳಿದ್ ನಿಜ ಅಂತ? ನಾನು ಕಾಸು ಕೊಡಿ, ನಾ ಹೋಗ್ತೀನಿ. ತಗೊಳ ಇದನ್ನ ತಗೊಂಡ್ ರೈಟ್ ಹೇಳೋ, 25 ರೂಪಾಯಿ ಟಿಪ್ಸ್ ಅಂತ ಇಟ್ಕೋ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಇದನ್ನ ನಂಬಲ್ಲ. ನೀವ್ ಹೇಳಿದ್ದು ಸುಳ್ಳು ಅಂತ ಗೊತ್ತಾದ್ಮೇಲೂ ಇದೆಲ್ಲ ಬೇಕಾ? ಬಾಬಣ್ಣ, ಈ ಡೈಯಿಂಗ್ ಪ್ರಾಜೆಕ್ಟ್ ಅಲ್ಲಿ ನಿಮ್ಮನ್ನ ಪರೀಕ್ಷೆ ಮಾಡ್ಬೇಕಲ್ಲ. ಅಯ್ಯೋ ಇದು ಡೈಯಿಂಗ್ ಪ್ರೊಜೆಕ್ಟರ್ ಅಲ್ಲ ಕಮ್ಮೆ, ಲೈಯಿಂಗ್ ಡಿಟೆಕ್ಟ್ರು. ಹೇಳಿದ್ರೆ ಚಾಡ. ನೀವು ಸತ್ಯ ಹೇಳಿರೋ ಸುಳ್ಳು ಹೇಳಿರೋ ಅಂತ ತಿಳ್ಕೊಬೇಕು ಅನ್ನೋ ಆಸೆ ಅನ್ನಿ. ಇದೆಲ್ಲ ನನಗೆ ಬೇಕಿತ್ತ? ನಾನೇ ಬಿಲ ತೋಡ್ಬಿಟ್ಟು ಕೈ ಇಟ್ಟಂಗಾಯ್ತು. ಬಾಬಣ್ಣ, ಪ್ರಶ್ನೆ ಒಂದು, ನೀವು ಮೀಸೆ ಯಾಕೆ ಬಿಟ್ಟಿದ್ದೀರಿ ಹೇಳಿ? ಆಮೇಲೆ ಪುಟ್ಮಲ್ಲಿ ಅದು ಯಾನ್ ಪ್ರಶ್ನೆ ಅಂತ ಕೇಳ್ಬಿಟ್ಟಮ್ಮೆ. ನಿನಗೆ ಮೀಸ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಬಿಟ್ಟಿನಿ. ಹಸಿರು ಲೈಟ್ ಬಂತು. ಬಾಬಣ್ಣ ನಿಜನೇ ಹೇಳ್ತಾರೆ. ಮಲ್ಲಿಯವರೇ, ಇದು ನಿಮಗೆ ಸಿಗ್ತಿರೋ ಒಳ್ಳೆ ಆಪರ್ಚುನಿಟಿ. ಇಂಥ ಸಿಲ್ಲಿ ಕ್ವೆಶ್ಚನ್ಸ್ಗಳನ್ನ ಬಿಟ್ಟು ನಿಮ್ಮ ಮನಸ್ಸಲ್ಲಿ ತುಂಬಾ ದಿನದಿಂದ ಕಾಡ್ತಿರೋ ಯಾವ್ದಾದ್ರು ಪ್ರಶ್ನೆ ಇದ್ರೆ ಅಂತ ಪ್ರಶ್ನೆಗಳನ್ನ ಕೇಳಿ. ಅದೇ ಶಾನೆ ದಿನದಿಂದ ಒಂದ್ ಪ್ರಶ್ನೆ ಅದೇ ಅನ್ನಿ, ಅದನ್ನ ನಾನು ಒಳಗಡೆನೆ ಇಟ್ಕೊಬಿಟ್ಟವನಿ. ಎಲ್ಲಿ ತೋರಿಸಿ ಕೇಳಿ ಅಂದೆ. ಸುಮ್ಮನೆ ಇದ್ರೆ ಸರಿ. ಸಾರಿ, ಐ ಆಮ್ ವೆರಿ ಸಾರಿ. ಬಾಬಣ್ಣ, ಪ್ರಶ್ನೆ 2. ಶಂಕರೇಶ್ವರ, ಈ ಪುಟ್ಮಲ್ಲಿ ಕೇಳಬಾರ್ದ ಪ್ರಶ್ನೆ ಕೇಳ್ಬಿಟ್ರೆ ಯಾನ್ ಮಾಡೋದು? ಬಾಬಣ್ಣ, ನಾ ಕೇಳೋ ಬೇಡವಾ? ಕೇಳಮ್ಮೆ. ಸರಿಯಾಗಿ ಉತ್ತರ ಹೇಳ್ಬೇಕು. ಅವತ್ತೊಂದಿನ ಅಕ್ಕಿ ರೊಟ್ಟಿ ಕೆಂಪು ಚಟ್ನಿ ಮಾಡಿದ್ದೀಯ ಅನ್ನಿ. ನೀವು ಅದನ್ನ ತಿಂದೆ, ನಾ ಆಚೆಯಿಂದ ತಿನ್ಕೊಂಡ್ ಬಂದವ್ನಿ, ಬ್ಯಾಡ ಅಂದ್ಬಿಟ್ರಿ. ಅದು ನಿಜನೋ ಅಥವಾ ನಾನು ಮಾಡಿರೋ ನಾಷ್ಟ ನಿಮ್ಗೆ ಇಷ್ಟ ಅನಿಲ್ವೋ? ಆಮೇಲೆ ಪುಟ್ಮಲ್ಲಿ ನಾನು ಆಚೆ ತಿನ್ಕೊಂಬಂದಿದ್ದೆ ಕಮ್ಮೆ. ಆಮೇಲೆ ಪುಟ್ಮಲ್ಲಿ ನೀನು ಬೆರಣಿ ತಟ್ಟು ಕೊಟ್ರುವ ಕಣ್ಣು ಮುಚ್ಕೊಂಡ್ ಬಾಯಿಗೆ ಹಾಕತ್ತೀನಿ. ಯಾಕಂದ್ರ ನಿನ್ ಕೈ ರುಚಿ ಶಾನೆ ಇಷ್ಟ ಕಮ್ಮೆ. ಬಾ ನಾವು ಮನೆಗೆ ಹೋಗೋಣ. ಎಲ್ಗ್ ಹೋಗೋದು ಜಾನಿ? ಈಗ ನಿಮ್ ಸರ್ದಿ. ಗೌಡ್ರೆ, ಜಾನಿ ಕನೆಕ್ಟ್ ಮಾಡಿ. ಅಣ್ಣಪ್ಪನವ್ರೆ ಬನ್ನಿ 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 ಕೂತ್ಕೊಳ್ಳಿ ಬನ್ನಿ. ಸುಮ್ಮನೆ ಇರ್ರಿ. ಬನ್ನಿ ಬನ್ನಿ. ಜಾನಿ, ನಾನ್ ಗೊತ್ತಲ್ಲ, ಪುಟ್ಮಲ್ಲಿ ಅವ್ರ ತರ ಇನ್ನೋಸೆಂಟ್ ಕ್ವೆಶ್ಚನ್ಗಳನ್ನ ಕೇಳಲ್ಲ. ಏನಾದ್ರೂ ಡೈರೆಕ್ಟ್ ಹಿಟ್. ಗೊತ್ತು ಮಧು, ನೀನ್ ಇಟ್ರೆ ಬ್ಲಾಸ್ಟೇ. ಅಣ್ಣಪ್ಪನವ್ರೆ ಇದೇನ ಇದು? ಕೂತ್ಕೊಂಡು ಇಟ್ಕೊಳ್ಳೆ ಬೇವ್ರಾಗ ಶುರು ಆಗ್ಬಿಟ್ರಿ. ಪ್ರಶ್ನೆ ಕೇಳಲಿ ರೀ, ಬೇವ್ರು ನೀರಾಯ್ತದೆ. ಮಧುರವ್ರು ನೀವು ಪ್ರಶ್ನೆ ಕೇಳಿ. ಕೇಳು ಮಧು, ನೀನೇನ್ ಪ್ರಶ್ನೆ ಕೇಳಿದ್ರು ನಾನು ಧೈರ್ಯವಾಗಿ ಉತ್ತರ ಕೊಡ್ತೀನಿ. ನಾನೊಂಥರ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇದ್ದಂಗೆ, ನನ್ನ ಹತ್ರ ಮುಚ್ಚು ಮರೆ ಅನ್ನೋದೇ ಇಲ್ಲ. ಜಾನಿ, ನನ್ ಮೊದಲನೇ ಕ್ವೆಶ್ಚನ್. ನಿಮ್ ಮನ್ಸಲ್ಲಿ ನನಗ್ ಜಾಗ ಇದೆ ಅಂತ ಗೊತ್ತು, ಆದ್ರೆ ನನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಜಾಗ ಕೊಟ್ಟಿದ್ದೀರಾ? ಓ ಗಾಡ್, ಯಾವ ಪ್ರಶ್ನೆ ಕೇಳಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಪ್ರಶ್ನೆನೇ ಕೇಳಿದ್ಲು. ಈಗ ಸುಳ್ಳು ಹೇಳಿದ್ರೆ ಕೆಂಪ್ ಲೈಟ್ ಆನ್ ಆಗಿ ರಂಪ ಆಗುತ್ತೆ, ನಿಜ ಹೇಳಿದ್ರೆ ಪುಟ್ಟಮಲ್ಲಿ ಅವ್ರಿಗೆ ಮೋಸ ಮಾಡ್ದಂಗಾಗುತ್ತೆ. ನನ್ನ ಮನ್ಸಲ್ಲಿ ಮಧುರ ಬಿಟ್ರೆ ಪುಟ್ಟಮಲ್ಲಿ ಅವ್ರು ತಾನೇ ಇರೋದು. ಏಳೇನಪ್ಪನವ್ರ ಯಾಕೆ ಸುಮ್ಮನೆ ಆಗ್ಬಿಟ್ರಿ? ನಿಮ್ಮ ಮನ್ಸಲ್ಲಿ ಬೇರೆ ಯಾರಿಗಾರು ಜಾಗ ಕೊಟ್ಟಿದ್ದಾರೆ? ಜೋನಿ, ಯಾಕೆ ಮುಖ ಮುಖ ನೋಡ್ತಿದ್ದೀರಾ? ನಾನು ಕೇಳಿದ ಕ್ವೆಶ್ಚನ್ಗೆ ಆನ್ಸರ್ ಮಾಡಿ. ಜಾನಿ, ಜಾನಿ ಎದ್ದಳಿ. ಜಾನಿ, ಜಾನಿ
ಪಾಮಣ್ಣ ಚಂದನ್ ಅವ್ರು ಎದ್ದೇಳ್ತಾನೆ ಇಲ್ಲ. ಡಾಕ್ಟ್ರು ಉಮಾಪತಿಯವ್ರಿಗೆ ಫೋನ್ ಮಾಡಿ. ಆಮೇಲೆ ಪುಟ್ಮಲಿ ಇದು ಡಾಕ್ಟ್ರಿಂದ ಸರಿ ಹೋಗಲ್ಲ ಕಮ್ಮಿ, ಹೆಂಗ್ ಸರಿ ಮಾಡಬೇಕು ಅಂತ ನನಗೆ ಗೊತ್ತದೆ. ಮಧುರವ್ರೆ 3 ತಿಂಗಳಿಂದ ಒಂದು ಪಟಪಟಿ ಚಡ್ಡಿನ ಬೇಡ ಅಂತ ಮೂಲಲ್ಲೇ ಎಸ್ಬಿಟ್ಟಿದಿ. ಇರಿ ತಕೊಂಬಂದು ಅವ್ರು ಮೂಗ್ತ ಬಿಟ್ರೆ ಹೋಗಿರೋ ಜ್ಞಾನ ಓಡೋಡು ಬರ್ತದೆ. ತಕೊಂಬರ್ತೀನಿ. ನನಗೆ ಪ್ರಜ್ಞೆ ಬಂದ್ಬಿಡ್ತು. ಮಧು, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೋಡಿದ್ರೆ ಮಧುರವ್ರೆ ನನ್ನ ಚಡ್ಡಿ ಪವರ್ ಹೆಂಗದ ಅಂತ ಹೆಸ್ರು ಜಟ್ಕಲ್ಲಿ ಎದ್ದು ಕೂತ್ಕೊಂಡ್ಬಿಟ್ರು. ಇನ್ನು ತಂದು ಮೂಗ್ತ ಬಿಟ್ಟುಬಿಟ್ಟಿದ್ರೆ ಬಾಬಣ್ಣ ಆ ಚಡ್ಡಿ ಎಲ್ಲಿಟ್ಟಿದ್ರಿ ಹೇಳಿ. ನೀವು ಆಗಾಗ ಜ್ಞಾನತ ಬೀಳ್ತಾ ಇರ್ತೀರಲ್ಲ, ಆಗ ನಿಮ್ ಮೂಗ್ತಕ್ ತಂದಿಡ್ತೀನಿ. ಸುಮ್ಮನೆ ದೋಲ್ಪಡಿ ದಾಸ ಏನಾರು ದೊಡ್ಡ ಕೊಡು ಅನ್ನಂತೆ. ಹಂಗಾಯ್ತು ನಿನ್ ಕತೆ. ಒಣಪ್ನವ್ರೆ ಬನ್ನಿ ನಮ್ಮ ಮಟ್ಟಿಗೆ ಹೋಗೋ. ಮಧುರವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡರಿ. ಈ ಗೌಡ್ರೆ, ನನ್ನ ಪ್ರಾಣ ತೆಗಿಯಕ್ಕೆ ಅಂತಾನೆ ಬಂದಿದ್ದೀರಾ? ಒಬ್ಬ ಅಮಾಯಕಂಗೆ ಹಿಂಸೆ ಕೊಟ್ರೆ ನಿಮ್ಗೇನ್ರಿ ಸುಖ ಸಿಗುತ್ತೆ? ನಿಮ್ಮನ್ನ ನೋಡ್ತಾ ಇದ್ರೆ ಸಿಗದು ತೋರಣ ಕಟ್ಬೇಕು ಅನ್ಸುತ್ತೆ. ಮಾಯ್ಕನ ಏನಿದು ಅಪಸ್ವರ? ಚಂದನ್ ಅವ್ರೆ, ನಮ್ ಬಾಬಣ್ಣಂಗ್ ಹಂಗೆಲ್ಲ ಹೇಳ್ಬೇಡಿ. ಜಾನಿ, ಗೌಡ್ರು ಹೇಳ್ತಿರೋದು ಸರಿಯಾಗೇ ಇದೆ. ನನ್ನ ಕೊನೆ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲೇಬೇಕು. ಅದು ಸತ್ಯನೋ ಸುಳ್ಳೋ ನನಗೆ ಗೊತ್ತಾಗ್ಲೇಬೇಕು. ಡಾರ್ಲಿಂಗ್, ನಾನು ಈಗ ತಾನೇ ಸುಧಾರಿಸ್ಕೊಳ್ತಿದ್ದೀನಿ. ಮತ್ತೆ ಅಲ್ಲಿಗೆ ಹೋದ್ರೆ ನನ್ನ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಅದಕ್ಕೆ ತಾನೇ ನಾನು ಕಾಯ್ತಾ ಇರೋದು. ಇಲ್ಕಣಿ, ಸುಮ್ಮನೆ ಫೋನ್ ಇಡ್ತೀರಾ ಮುಖದ ಮೇಲೆ ಹಲ್ಸಿ ನನ್ನ ಕಡ್ಬ್ ಬರ್ಕ್ ಹಾಂಗ್ ಮಾಡ್ಕ. ಇಡೀನಿ ಫೋನ್ ಯಾಕತ್ತೆಂಬಾವೆಲೆ. ಓಯ್ ನೋಡ್ರೆ ಹೇಗಳು ಬಂದದ್ದು. ನಾ ಕೊಟ್ಟು ಮಿಷಿನ್ ಸಮ್ ಮಾಡಿ ಕೆಲಸ ಮಾಡುತ್ತಾ? ಪ್ರಾಣ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟದ ಇನ್ಸ್ಪೆಕ್ಟ್ರೆ. ಪ್ರಾಣವ? ನಾ ಕೊಟ್ಟ ಮಿಷಿನ್ ಪ್ರಾಣ ತೆಗೋದಿಲ್ಲ ಮರ್ರೆ, ಸುಳ್ಳನ್ನು ಪತ್ತೆ ಹಚ್ಚತ್ತ. ಅಯ್ಯ ಕಟ್ಕೊಂಡ್ರೆ ಎಂಡ್ರತಾವ್ ಸುಳ್ಳು ಹೇಳಿದ್ರೆ ಸುಮ್ಮನೆ ಬಿಟ್ಟಾರ. ಈಗಾಗಲೇ ಅಣ್ಣಯ್ಯಪ್ಪನವ್ರು ಕೋಮ ಸ್ಟೇಜ್ಗೆ ಹೋಗಾರೆ. ನನ್ನೇನ್ರ ಅದೇ ಪ್ರಶ್ನೆ ಕೇಳ್ಬಿಟ್ರೆ ನಾನು ಕೋಮ ಸ್ಟೇಜ್ಗೆ ಹೊಂಟೋಗ್ಬಿಡ್ತೀನಿ. ಅಂತ ಪ್ರಶ್ನೆ ಎಂತ ಕೇಳ್ರಿ ಮರ್ರೆ? ಇನ್ನೇನು ಕೇಳಿರೋ ಇನ್ಸ್ಪೆಕ್ಟ್ರೆ, ನಿಮ್ಮ ಮನಸ್ಲಿ ನಮ್ಮನ್ ಬಿಟ್ಟು ಬೇರೆ ಯಾರು ಮಡಿಕೊಂಡಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಅಂತ ತಲೆ ಬಿಸಿ ಮಾಡ್ಕಂತ್ರಿ ಮರ್ರೆ. ನನ್ನ ಮನ್ಸಲ್ಲಿ ಪುಟ್ಮಲ್ಲಿ ಅವರೇ ಅಂದಳಿ ಧೈರ್ಯವಾಗಿ ಹೇಳಿ. ಎಷ್ಟು ಅಂದಮೇಲೆ ಒಂದೇ ಬ್ರಷ್ಗೆ ಹಾಕೊಂಡು ಉಜ್ಜಾಕತ್ತ ಯಾಕಂದ್ರೆ ಇನ್ಸ್ಪೆಕ್ಟ್ರೆ, ಈಗ ನಾವು ಯಾನೇ ಹೇಳಿದ್ರು ಸತ್ಯ ಹೇಳ್ತೀವಿ ಅಂತ ಲೈಟ್ ಆನ್ ಆಗಿ ಏನೂ ಮಾಡೋಕ್ಕಾಗಲ್ವಾ? ಅದೆಲ್ಲ ಸುಮ್ಮನೆ ಮಾಡೋಕತ್ತ ಮರ್ರೆ, ಅದಕ್ಕೆ ಭಯಂಕರ ಬೀಡ ಖರ್ಚು. ಇನ್ಸ್ಪೆಕ್ಟ್ರೆ, ಸುಮ್ಮನಿದ್ದವನ್ಗ ಮಿಷಿನ್ ಇಟ್ಕಂತ ಕೊಟ್ಬಿಟ್ಟು ನಮ್ಮ ಮಟ್ಟಿ ರೇಷನ್ನ ಖರ್ಚು ಮಾಡಿಸ್ತಾರ. ನೀವೇ ನನಗೆ ಬೀಡ ಕೊಡಬೇಕು. ಅದೆಂತದ್ದು ಪೇಸ್ಟ್ ಬ್ರಷ್ ಅಂದ್ರಲ್ಲ, ಪುಟ್ಮಲ್ಲಿ ಅವ್ರಿಗೆ ಹೇಳಿ ಬಪ್ಪುದಾ? ಬೇಡ ಬಿಡಿ, ಗಲ್ಲು ಶಿಕ್ಷಣ ಅನುಭವಿಸ್ಬೋದು, ಆದರೆ ಎಂಡ್ರು ಕೂಡ ಶಿಕ್ಷಣ ಅನುಭವಿಸೋಕ್ಕಾಗಲ್ಲ. ಬೀಡ ಕೊಡ್ತೀನಿ, ಅದು ಏನು ಮಾಡಬೇಕು ಅಂತ ಹೇಳಿ. ಹಾಕಿ ಹಾಕಿ ಅಷ್ಟೇ. ಅಣ್ಣಯ್ಯಪ್ಪನವರು ಪ್ರಾಮಾಣಿಕರು. ಅಣ್ಣಯ್ಯಪ್ಪನವ್ರೆ, ನನ್ನ ಕಂಡಂಗೆ ಆಯ್ತಾ ಇದೆ. ನಾ ಯಾನು ಹೇಳಿದ್ರು ಕೆಂಪಲ್ಪೆ ಹತ್ಕತ್ತಾ ಇದೆ. ನೀವು ದಿಟ ಹೇಳಿದ್ರು ಕೆಂಪಲ್ಪೆ ಹತ್ತಿ ಮಧುರವ್ರ ಕಲಿ ನಿಮ್ಗೆ ಅವಮಾನ ಮಾಡಿಸಿ ಹಟ್ಟಿಯಿಂದ ಆಚೆ ಹಾಕ್ಬೇಕು. ಹಂಗೆ ಮಾಡ್ತೀನಿ. ಗೌಡ್ರೆ, ಬನ್ನಿ ಮಧುರವ್ರ, ಬನ್ನಿ ಬನ್ನಿ. ನಿಮ್ಗೋಸ್ಕರ ಸೆಟಪ್ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ಅಂದ್ರ ಇದನ್ನ ಕ್ಲೀನ್ ಮಾಡ್ಕೊಂಡು ಕನೆಕ್ಷನ್ ಎಲ್ಲ ಸರಿಯಾಗಿದ್ದ ಅಂತ ಚೆಕ್ ಮಾಡ್ಕೊಂಡು ಎಂದಿ. ಇದು ಸರಿಯಾಗಿದ್ರೆ ತಾನೆ ಇವತ್ತಿನ ಚಿದಂಬರ ಆಚೆಗೆ ಬರೋದು. ಬಾಬಣ್ಣ, ಚಂದನ್ ಅವ್ರು ಹಂಗೇನೂ ಇಲ್ಲ. ಅವರು ಸಾನ ನೀಚ್ ಪರ್ಸನ್. ನೀಚ್ ಪರ್ಸನ್ ಅಲ್ಲ, ನೈಸ್ ಪರ್ಸನ್. ಹಿಡಿದ್ರೆ ಚಾಡ. ಜಾನಿ, ಮಾತ್ ಸಾಕು, ಈಗ ಕೂತ್ಕೊಳ್ಳಿ. ಇವತ್ತು ನಾನ್ ಕೇಳಿದ ಕ್ವೆಶ್ಚನ್ಗೆ ನೀವು ಆನ್ಸರ್ ಕೊಡ್ಲೇಬೇಕು. ಇವತ್ತೇನಾದ್ರೂ ತಲೆ ಸುತ್ತ ಬಿದ್ರೆ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಾದ್ರೂ ಉತ್ತರನ ಪಡ್ಕೋತೀನಿ. ದೇವ್ರೆ, ಇವತ್ತು ನನ್ನ ಕತೆ ಮುಗೀತು. ಇವಳು ಪ್ರಶ್ನೆ ಕೇಳೋಷ್ಟಲ್ಲ ಇನ್ಸ್ಪೆಕ್ಟರ್ ಬಂದು ಮಾತು ಕೊಟ್ಟಾಗಿ ಮಿಷಿನ್ ತಗೊಂಡೋದ್ರೆ ಬದುಕ್ತೆ, ಇಲ್ಲ ಅಂದ್ರೆ ಸತ್ತೆ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ದುಡ್ಡು ಬೇರೆ ತಗೊಂಡಿದ್ದಾರೆ. ಜಾನಿ, ಏನ್ ಯೋಚನೆ ಮಾಡ್ತಿದ್ದೀರಾ? ನಾನು ಕೇಳಿದ ಕ್ವೆಶ್ಚನ್ಗೆ ಆನ್ಸರ್ ಮಾಡಿ. ಕೊಡ್ತೀನಿ ಮಧು, ಕೊಡ್ತೀನಿ. 1-2 ನಿಮಿಷ ಹೋಗ್ಲಿ. 2 ನಿಮಿಷದಲ್ಲಿ ಏನಾದ್ರು 1000 ಆಗುತ್ತೆ. ಅದೆಲ್ಲ ನಿಮ್ಗೆ ಯಾಕ್ರಿ, ಸುಮ್ಮನೆ ನಿಂತ್ಕೊಳ್ರಿ. ಜಾನಿ, ಜಗಳ ಸಾಕು. ನಾನು ಕೇಳಿದ ಕ್ವೆಶ್ಚನ್ಗೆ ಫಸ್ಟ್ ಆನ್ಸರ್ ಮಾಡಿ. ನಿಮ್ಮ ಮನಸ್ಸಲ್ಲಿ ನನ್ನ ಬಿಟ್ಟು ಬೇರೆ ಯಾರಾದ್ರೂ ಇದ್ದಾರಾ? ಇಲ್ಲ, ಇವ್ರು ಬರೋದಿಲ್ಲ. ನಾನೀಗ ತಗಲಾಕೊಂಡೆ. ಇರ್ಲಿ, ಏನೇ ಮಾಡಿದ್ರು ಧೈರ್ಯದಿಂದ ಮಾಡ್ಬೇಕಂತೆ. ಹಾಗೆ ಹೇಳೋ ಸುಳ್ಳುನ ಧೈರ್ಯದಿಂದನೇ ಹೇಳ್ತೀನಿ. ನನ್ನ ಧೈರ್ಯಕ್ಕೆ ಈ ಮಿಷಿನ್ನೇ ಅದ್ರೋಗ್ಬಿಡ್ಬೇಕು. ಇಲ್ಲ ಮಧು, ನನ್ನ ಮನಸ್ಸಲ್ಲಿ ನಿನ್ ಬಿಟ್ಟು ಬೇರೆ ಯಾರೂ ಇಲ್ಲ. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಜನ್ಮದಲ್ಲೂ ನನ್ನ ಹೃದಯದ ರಾಣಿ ನೀನೇ ನೀನೇ ನೀನೇ. ಕೆಂಪ್ಲೈಟ್ ಎತ್ಕೊಬಿಟ್ಟದೆ ಅಂದ್ರೆ ಚಂದನ್ ಅವರು ಸುಳ್ಳು ಹೇಳ್ತವ್ರೆ. ಚಂದನ್ ಅವ್ರೆ, ನಿಮ್ ಮನ್ಸಲ್ಲಿ ಮಧುರ ಅವ್ರ ಬಿಟ್ಟು ಬೇರೆ ಯಾರವ್ರೆ? ಇಲ್ಲ ಪುಟ್ಟಮಲ್ಲಿ ಅವರೇ, ಇಲ್ಲ. ನನ್ನ ಮನಸ್ಸಲ್ಲಿ ಮಧುರನ್ ಬಿಟ್ಟು ಬೇರೆ ಯಾರೂ ಇಲ್ಲ.
ಜಾನಿ ನೀವು ಈ ತರ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನ್ನ ಪ್ರೀತಿ ಮದ್ವೆ ಆಗಿ ಮನ್ಸಲ್ಲಿ ಬೇರೆಯವ್ರನ್ನ ಇಟ್ಕೊಂಡಿದ್ದೀರಾ. ನೀವು ಒಂದು ಕ್ಷಣ ಇಲ್ಲಿದ್ರು ಇದೇ ಫ್ಯಾನ್ ನೇಣ ಹಾಕೊಂಡು ಸಾಕೋಗ್ತೀನಿ. ಮಧು ನನ್ನ ಮಾತು ಮಧುರ ಅವ್ರೆ, ನನ್ನ ಅಕ್ಷ ಮುಸ್ಬಿಡಿ. ಅಣ್ಣಪ್ಪನವ್ರು ಈ ಪಟ್ಟಿ ತಪ್ಪು ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯೋಚನೆ ಮಾಡಬೇಡಿ ಬಿಡಿ. ಹಟ್ಟಿಲಿರೋ ದೀಪವಾದ್ರೇನಂತೆ ನಾನು ನಿಮಗೆ ದಾರಿ ದೀಪ ಆಯ್ತೀನಿ. ನಂಗೀಗ ಯಾವ ದೀಪ ತಗೋತೇನೂ ಇಲ್ಲ. ನಾನು ಕ್ಯಾಂಡಲ್ ಲೈಟ್ ಅಲ್ಲೇ ಬದುಕ್ತೀನಿ. ಮಧುರ ಆಮೇಲೆ ಪುಟ್ಮಲಿ ನೋಡ್ದೆ ಅಣ್ಣಪ್ಪನವ್ರು ಎಂಥ ಪಾಕಡ ಅಂತ. ಅದಕ್ಕೆ ನಾನು ನಿನ್ಗೆ ಹೇಳ್ತಿದ್ದು ಅವ್ರನ್ನ ಹಟ್ಟಿ ಒಳಗೆ ಮುಟ್ಕೋಬೇಡ ಅಂತ. ಮನ್ಸಲ್ಲಿ ಒಂದು ಇಟ್ಕೊಳ್ಳೋದು, ಬಾಯಲ್ಲಿ ಒಂದು ಹೇಳೋದು. ಥೂ, ಇಂಥವ್ನ ನಂಬಕ್ಕೆ ಆಗಲ್ಲಪ್ಪ. ಬಾಬಣ್ಣ ಹೊಸಿ ಕೂತ್ಕೊಂಡು ನನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಅಮ್ಮ ಪುಟ್ಮಲಿ, ಇವತ್ತು ಬೇಡ, ನಾಳೆ ಕೇಳೋ ಉತ್ತರ ಕೊಡ್ತೀನಿ. ನಾಳೆ ಗಂಟ ನಾ ಕಾಯಕ್ಕಾಗಲ್ಲ, ಇವತ್ತೇ ಹೇಳಿ. ಅಯ್ಯ ಕೇಳಮ್ಮೆ, ನೀ ಯಾನ್ ಕೇಳ್ತಿದೆ ಅಂತ ನನಗೆ ಗೊತ್ತಿಲ್ವಾ? ನನ್ನ ಯಾಪಟ್ಟಿ ಪ್ರೀತಿ ಮಾಡ್ತೀರಿ ಅಂತ ತಾನೆ? ಕೇಳು ಕೇಳು ಕೇಳು. ಅದಲ್ಲ ನನ್ ಪ್ರಶ್ನೆ. ನನ್ನ ಬಿಟ್ಟು ನಿಮ್ ಮನ್ಸಲ್ಲಿ ಬೇರೆ ಯಾರೋ ಇದಾರ ಅಂತ. ಸಂತೋಷ ಕೊಡ್ಬೇಕಾರೆ ಒಟ್ಟೊಟ್ಟಿಗೆ ಕೊಡ್ತಿದೆ ಅಂತ ಕೇಳಿದ್ದಿ. ಕಿತ್ಕೋಬೇಕಾದ್ರೆ ಒಟ್ಟೊಟ್ಟಿಗೆ ಕಿತ್ಕೊತಿದೆ ಅಂತ ಗೊತ್ತಿರ್ಲಿಲ್ಲ. ನಾನು ಅವ್ರಿಗಿಟ್ಟಿದ್ದು ಬಾಂಬ್ನ ನನಗೆ ಬ್ಲಾಸ್ಟ್ ಮಾಡಿಸ್ಬಿಟ್ಟೆ. ಬಾಬಣ್ಣ ನನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಅಯ್ಯೋ ತಂದ್ಬಿಟ್ಟಿರ್ತದೆ. ಎಂಥ ಪ್ರಶ್ನೆ ಅಂತ ಕೇಳ್ಬಿಟ್ಟಮ್ಮೆ. ನನ್ನ ಮನ್ಸ್ಲಿ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಇಲ್ಲ ಇಲ್ಲ. ಬಾಬಣ್ಣ ನೀವು ಚಂದನವ್ರ ತರನೆಯ ನಿಮ್ ಮನ್ಸಲ್ಲಿ ನನ್ನ ಬಿಟ್ಟು ಬೇರೆ ಯಾರನ್ನೋ ಇಟ್ಕೊಂಡಿದ್ದೀರಿ. ಅಮ್ಮ ಪುಟ್ಮನೆ, ಅಯ್ಯೋ ಇನ್ನಿಸಿದೆ ಸರಿಲ್ಲ ಕಮ್ಮೆ, ಸುಳ್ಳು ಹೇಳ್ತದೆ. ನಾ ಹೇಳೋದು ಸತ್ಯ ಕಮ್ಮೆ. ನಾನು ನಿಮ್ಮ ಮಾತನ್ನ ನಂಬಲ್ಲ. ನಾನು ಇದನ್ನೇ ನಂಬದು. ಮರ್ವಾದೆಯಿಂದ ಅಡ್ಡಿ ಬಿಟ್ಟೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಇದೇ ಪ್ಯಾನಿಗೆ ನಾಡಕ್ಕೆ ಸತ್ತಾಯ್ತೀನಿ. ನಾನೇ ಬ್ಯಾರೆಯವರು ಬ್ಯಾ ಅನ್ಸಕ್ ಹೋಯ್ತಿದ್ದೆ. ಈಗ ನನಗೆ ಬ್ಯಾ ಅನಿಸ್ಬಿಟ್ಟು ಬ್ಯಾ. ಎಂತದ ಕಳ್ಳ ಮಾಡ್ರಿ ಇಬ್ರು ಒಟ್ಟಿಗೆ ನಿಂತ್ಕೊಂಡಿರಿ. ಸುಳ್ಳನು ಬರ್ಲಿ ಅಂತ ಕಾಯ್ತಾ ಇದ್ವಿ. ಟೈಮಿಗೆ ಸರಿಯಾಗಿ ನೀವು ಬಂದ್ರಿ. ಹೆಕ್ಕ ತಿಂಬೋನೆ ನನ್ನ ಸುಳ್ಳ ಅಂದಳಿ ಹೇಳ್ತೇನ. ಸ್ಟೇಷನಿಗೆ ಕರ್ಕೊಂಡೋಗಿ ಏರೋಪ್ಲೇನ್ ಹರ್ಸ್ರೆ ಪ್ರಪಂಚದ 7 ಅದ್ಭುತವು ಒಟ್ಟಿಗೆ ತೋರ್ಕ. ಅಯ್ಯ ನೀವು ಇತ್ತ ಬನ್ನಿ ಅಣ್ಣಪ್ಪನವ್ರೆ. ಅವರು ಬಿಚಾರ ಬಿಟ್ಟಾಕಿ ಇನ್ಸ್ಪೆಕ್ಟ್ರೆ, ನೀವು ಕೊಟ್ಟಿರೋ ಮಿಷನ್ನಿಂದ ನಮ್ಮ ಪಾಡು ನಾಯಿ ಪಾಡಾಗ್ಬಿಟ್ಟದೆ. ನಾವು ಬೀದಿಗೆ ಬಂದ್ಬಿಟ್ಟಿವಿ. ಈಗ ನೀವು ನಮ್ಮ ಹೆಂಡ್ರ ತಗೊಂಡು ಬಂದು ನಾವು ಸತ್ಯವಂತರು, ಗುಣವಂತರು, ಒಳ್ಳೆಯವರು ಅಂತ ಹೇಳಿ ಕಾಪಾಡಬೇಕು. ಅಯ್ಯಬ್ಬ್ಯಾ, ಇಷ್ಟು ದೊಡ್ಡ ಸುಳ್ಳ? ದೊಡ್ಡ ಬಿಡುವೆ ಖರ್ಚಾತ್ ಮಾರ್ರೆ. ಎಷ್ಟಾಗುತ್ತೆ ಅಂತ ಅಕೌಂಟಿಗೆ ಬರ್ಕೊಳ್ಳಿ, ನಾವು ಸಾಯೋದ್ರೊಳಗೆ ತೀರಿಸ್ತೀವಿ. ಅಯ್ಯ ನೀವು ತೀರ್ಸೋದು ಬೇಡ, ಅವ್ರು ಬರ್ಕೊಳ್ಳೋದು ಬೇಡ, ಸುಮ್ಮನೆ ರೀ. ಇನ್ಸ್ಪೆಕ್ಟ್ರೆ, ಬೇಡ ಕೊಟ್ಟಾಯ್ತಲ್ಲ. ಈಗ ನಮ್ಮ ಸಂಸಾರದ ಮಧ್ಯೆ ಬಂದಿರೋ ಬಿರುಕನ್ನ ಹೋಗಿಸ್ಬಿಡಿ. ನೀವು ಹಾಕೊಂಡ್ರೆ ಪಟ್ಟ ಮರ್ಯಾದೆನ ಕಾಪಾಡ್ಕೊಳ್ಳಿ. ಬಾಯ್ ಗೌಡ್ರೆ, ಬೀಡ ಕೊಟ್ರೆ ಅಲ್ಲ ನಿಮ್ಮ ಕೆಲಸ ಆಯ್ತಂದೇಳಿ ತಿಳ್ಕಣಿ ಮಾರ್ರೆ. ಈ ಗಂಡಸರೆಲ್ಲ ಒಂದೇ. ಮನೇಲಿ ದೊಡ್ಡ ಕ್ಯಾಲೆಂಡರ್ ಇದ್ರು ಜೇಬಲ್ಲಿ ಪಾಕೆಟ್ ಕ್ಯಾಲೆಂಡರ್ ಇಟ್ಕೊಂಡು ಓಡಾಡ್ತಾರೆ. ಇಂಥವ್ರನ್ನೆಲ್ಲ ನಂಬಲೇಬಾರದು. ನಮ್ಮ ಬಾಬಣ್ಣ ನಾನು ಅಂದ್ರೆ ಪ್ರಾಣ ಕೊಡೋರು. ಅಂತವ್ರು ಹಿಂಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರಿಗೋಸ್ಕರ ನಮ್ ಡಾಡನ್ ಎದುರು ಹಾಕೊಂಡು ಮದ್ವೆ ಆದಿ. ನಮ್ ಡಾಡುಗೇನಾದ್ರೂ ಇವ್ರು ಇಂಥವ್ರು ಅಂತ ಗೊತ್ತಾದ್ರೆ ಅವ್ರ ಹೆಲ್ಮೆಟ್ ತಗೊಂಡು ಇವ್ರ ತಲೆ ಮೇಲೆ ಆಮ್ಲೆಟ್ ಹಾಕ್ಬಿಡ್ತಾರೆ. ಇಂಥವ್ರನ್ನೆಲ್ಲ ಇಷ್ಟಕ್ಕೆ ಬಿಡಬಾರ್ದು ಪುಟ್ಮಲ್ಲಿ ಅವರೇ. ಅವ್ರನ್ನ ಜೈಲಿಗೆ ಕಳ್ಸತ್ತಂಗ ನಂಗೆ ಸಮಾಧಾನ ಇಲ್ಲ. ಅಂತ ಅಮಾಯಕರನ್ ಜೈಲಿಗೆ ಕಳಿಸ್ರೆ ಭಗವಂತ ಮೆಚ್ಚತ್ನ ಮಾರ್ರೆ. ಏನ್ ಹೇಳ್ತಿದ್ರ ಬಜರಂಗ್ ಇನ್ಸ್ಪೆಕ್ಟರ್? ಅವ್ರಿಬ್ರು ಅಮಾಯಕರ ಬನ್ ಒಳಗೆ ಮೊಸರಾಕಿ ಅದನ್ನೇ ಕ್ರೀಮ್ ಬನ್ ಅಂತ ನಮ್ಮನ್ನ ನಂಬಿಸಿ ಮೋಸ ಮಾಡಿದ್ರಲ್ಲ, ಇದು ಸರಿನಾ? ವಾಯ್ ಸುಂದ್ರಿ ಮೇಡಮ್, ಮೊಸರಿಗೆ ಸಕ್ಕರೆ ಹಾಕ್ರೆ ಅದು ಒಂದ್ ನಮ್ನಿ ಸ್ವೀಟ್ ಕ್ರೀಮ್ ಇದ್ದಂಗೆ ಅಲ್ದ. ಸಂಸಾರ ಅಂದಮೇಲೆ ಇದೆಲ್ಲ ಇದ್ದದ್ದೇ. ಈಗ ನಾವು ಶೇವಿಂಗ್ ಕ್ರೀಮನ್ನೇ ಪೇಸ್ಟ್ ಅಂದಳಿ ಹಲ್ಲುಜ್ಜುದಿಲ್ಲ. ಇದು ಹಾಗೆ ಮಾರ್ರೆ. ಅವ್ರು ಯಾವ ತಪ್ಪು ಮಾಡಲಿಲ್ಲ. ಅವ್ರಂತ ಒಳ್ಳೆಯವ್ರನ್ನ ನಾನು ಜೀವಮಾನದಲ್ಲೇ ಕಾಡಲಿಲ್ಲ. ಅವರು ನಿಮ್ಗೆ ಚೆನ್ನಾಗಿ ಬೀಡ ಕೊಟ್ಟಿರ್ಬೇಕು, ಅದಕ್ಕೆ ಇಷ್ಟೊಂದೆಲ್ಲ ಹೊಗಳ್ತಾ ಇದ್ದೀರಾ. ನಿಮ್ಮ ಮಾತನ್ನ ನಾವು ನಂಬಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ. ಬನ್ನಿ ಬನ್ನಿ ಸುಂದ್ರಿ ಮೇಡಮ್, ಹೂಕಣಿ ಇದನ್ನ ಹಾಯ್ಕಣಿ. ಈಗ ನಾನು ಕೇಂಬು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ಕೇಳಿ. ನೀವು ನಿಮ್ಮ ಗಂಡ ಜಾನಿ ಅವರನ್ನು ಬಿಟ್ಟು ಬೇರೆ ಯಾರನ್ನಾದ್ರೂ ಇಷ್ಟಪಡ್ತಿದ್ರ್ಯಾ? ನೋ ಚಾನ್ಸ್. ಜಾನಿನೇ ಮೊದಲನೇವರು, ಅವರೇ ಕಡೆಯವರು. ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿ ಮಾಡಿಲ್ಲ. ಕಂಡ್ರೆ ಕೊಟ್ಮಲ್ಲಿ ಅವರೇ, ನೀವು ಬನ್ನಿ ಬನ್ನಿ ಕೂಕಣಿ.
ಈಗ ಹೇಳಿ ಗೌಡ್ರ ನಿಮ್ಗೆ ಎಂತ ಆಯ್ಕ ಇನ್ಸ್ಪೆಕ್ಟ್ರೆ ಏನ್ ಮಾತು ಅಂತ ಕೇಳಿರಿ ಬಾಬಣ್ಣ ನನ್ ಗಂಡ ಅನ್ನಿ ಇಲ್ಲಿ ನೋಡಿ ಅವ್ರು ಕಟ್ಟಿರೋ ತಾಳಿ ಇಲ್ಲೇ ಅದೇ ಸುಳ್ಳು ಹೇಳ್ತಿದ್ರ್ಯಾ ನಾ ಸುಳ್ಳು ಹೇಳ್ತಿಲ್ಲ ಇದು ಸುಳ್ಳು ಹೇಳ್ತಾ ಇದೆ ನಮ್ಮ ಬಾಬಣ್ಣನೇ ನನ್ ಗಂಡ ಹೌದು ಬಜರಂಗಿ ಇನ್ಸ್ಪೆಕ್ಟರ್ ಇದೇ ಸುಳ್ಳು ಹೇಳ್ತಿರೋದು ನಾನು ಜಾನಿ ಬಿಟ್ಟು ಬೇರೆ ಯಾವ್ದು ಪ್ರೀತಿ ಮಾಡಿಲ್ಲ ಆ ವಿಷಯ ನಂಗೆ ಗೊತ್ತಿತ್ತು ನಿಮ್ಗೆ ಗೊತ್ತಿತ್ತು ಮರ್ರೆ ಈ ಮೆಷಿನಿಗೆ ಗೊತ್ತಿತ್ತಾ ಇದು ಹಾಳಾಯ್ತು ಮರ್ರೆ ನಿಮ್ಮ ಗಂಡಂದ್ರು ನಿಜ ಹೇಳ್ತಿದ್ರು ಇದು ರೆಡ್ ಲೈಟ್ ತೋರಿಸ್ತಿದ್ದಿತ್ತು ಅದನ್ನ ನೀವು ನಂಬ್ಕೊಂಡ್ರಿ ಆತ ಬಂಗಾರದಂತ ಗಂಡನ ಮೇಲೆ ಅನುಮಾನ ಪಟ್ರಲ್ಲ ಈಗಲಾದ್ರೂ ಅವ್ರು ಒಳ್ಳೆಯವ್ರಂದೇಳಿ ನಂಬ್ತ್ರ್ಯಾ ನಂಬ್ತೀನಿ ನಮ್ಮ ಬಾಬಣ್ಣ ಸಾನೆ ಒಳ್ಳೆಯವರು ಪಾಪ ಅವ್ರ ಮೇಲೆ ತಪ್ಪು ತಿಳ್ಕೊಂಡು ಅವ್ರನ್ನ ಅಟ್ಟೆಯಿಂದ ಆಚ್ಕಾಕ್ಬಿಟ್ಟೆ ನಾನು ಅಷ್ಟೇ ಸುಮ್ಮನೆ ಜಾನಿ ಮೇಲೆ ಅನುಮಾನ ಪಟ್ಬಿಟ್ಟೆ ಈಗ ಅವ್ರು ಎಲ್ಲಿದ್ದಾರೋ ಏನ್ ಮಾಡ್ತಿದಾರೋ ನಾವಿಬ್ರು ಇಲ್ಲೇ ಬಾಬಣ್ಣ ಜಾನಿ ಜಾನಿ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಬಾಬಣ್ಣ ನಿಮ್ ಮೇಲೆ ಸುಮ್ನೆ ಅನುಮಾನ ಪಟ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಆಮೇಲೆ ಪುಟ್ಮಲಿ ನೀವು ಕ್ಷಮೆ ಕೇಳ್ಬೇಡಿ ಇಲ್ಲಿ ಯಾರು ತಪ್ಪು ಮಾಡಿಲ್ಲ ತಪ್ಪೆಲ್ಲ ಈ ಸುಳ್ಳು ಯಂತ್ರದ್ದು. ಹೌದು ಮಧು ಮನುಷ್ಯನ ನಂಬೇಕೆ ಹೊರತು ಈ ಯಂತ್ರ ನಂಬಾರ್ದು ಯಾಕೆಂದ್ರೆ ಇದನ್ನ ಮಾಡಿರೋದು ನಾವೇ ತಾನೇ. ಹಾಗಾದ್ರೆ ನೀವು ನನ್ನ ತುಂಬಾ ಪ್ರೀತಿ ಮಾಡ್ತೀರಾ ಅಲ್ವಾ ಹೌದು ಮಧು ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಐ ಲವ್ ಯು. ಐ ಲವ್ ಯು ಟು ಜಾನಿ ಆಮೇಲೆ ಪುಟ್ಮಲಿ ನಾನು ಅಷ್ಟೇ ಕಮ್ಮಿ ನಿನ್ನ ಶಾನೆ ಪ್ರೀತಿ ಮಾಡ್ತೀನಿ. ಐ ಲವ್ ಯು. ಬಾಬಣ್ಣ ಐ ಲವ್ ಯು ಅಂತೂ ನನ್ನಿಂದ ಆಯಿ 2 ಸಂಸಾರ ಒಂದಾಪಂಗ ಆಯ್ತು ಮಾರ. ಇದೇ ಖುಷಿಯಾಗಿ ನೀವಿಬ್ರು ನಂಗೆ 10,000 ರೂಪಾಯಿ ಬೀಡ ಕೊಡಿನಿ.